ನಮಸ್ಕಾರ. ಇವತ್ತು ಕಲ್ಲಂಗಡಿ ಹಣ್ಣಿನ ಐಸ್ ಕ್ಯಾಂಡಿ ಅಥವಾ ಪಾಪ್ಸಿಕಲ್ ಮಾಡೋಣ. ತುಂಬ ರುಚಿಯಾಗಿರುತ್ತೆ. ದೊಡ್ಡವರು ಮಕ್ಕಳು ಎಲ್ಲರೂ ಖಂಡಿತ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದಕ್ಕೆ ನಾವು ಸಕ್ಕರೆ ಹಾಕ್ತಾ ಇಲ್ಲ, ಹಾಗಾಗಿ ಕ್ಯಾಲರಿ ಕಾನ್ಷಿಯಸ್ ಇರೋರು ಸಹ ತಿನ್ನಬಹುದು. ಮತ್ತು ಬೇಸಿಗೆ ಕಾಲದಲ್ಲಿ ಖಂಡಿತ ಟ್ರೈ ಮಾಡಬೇಕಾಗಿರುವಂಥ ಒಂದು ರೆಸಿಪಿ ಇದು. ನಾನಿಲ್ಲಿ ಒಂದು ಬಟ್ಲಷ್ಟು ಕಲ್ಲಂಗಡಿ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಇದ್ರ ಬೀಜ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಮತ್ತು ಒಂದು ಸ್ವಲ್ಪ ಪುದೀನ ಎಲೆಗಳು ತೊಗೊಂಡಿದ್ದೀನಿ. ಇದನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಒಂದು ಸ್ವಲ್ಪ ಕಾಳುಮೆಣಸು ಮತ್ತೊಂಚೂರು ರುಚಿಗೆ ಉಪ್ಪು ಅಷ್ಟೇ. ನೋಡಿ, ಇಲ್ಲಿ ಸಕ್ಕರೆ ಏನೂ ಹಾಕ್ತಾ ಇಲ್ಲ ನಾನು. ಈಗ ಕಲ್ಲಂಗಡಿ ಹಣ್ಣು ಮತ್ತು ಪುದೀನ ಎಲೆಗಳು, ಕಾಳುಮೆಣಸು, ಉಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಇವಾಗ ಕಲ್ಲಂಗಡಿ ಹಣ್ಣಿನ ರಸ ರೆಡಿ ಮಾಡ್ಕೊಳ್ಳೋಣ. ಮತ್ತು ಇದು ತುಂಬ ಸುಲಭದಲ್ಲಿ ಆಗಿಬಿಡತ್ತೆ. ನೋಡಿ, ಇವಾಗ ನಮ್ಮ ಜ್ಯೂಸ್ ರೆಡಿ ಆಗಿದೆ. ಕಲ್ಲಂಗಡಿ ಹಣ್ಣಿನ ರಸ ರೆಡಿ ಮಾಡ್ಕೊಂಡಾಯ್ತು. ಈಗ ಇದನ್ನು ನಾವು ಈ ಥರ ಪಾಪ್ಸಿಕಲ್ ಮೌಲ್ಡಿಗೆ ಹಾಕ್ಬಿಡೋಣ. ಈ ಥರ ಪಾಪ್ಸಿಕಲ್ ಅಥವಾ ಐಸ್ ಕ್ಯಾಂಡಿ ಮೌಲ್ಡು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ನಿಮ್ಗೆ ಅಮೆಝಾನಲ್ಲೂ ಸಿಗುತ್ತೆ. ನೀವು ಅಲ್ಲಿಂದ ತೊಗೊಂಡು ಇದನ್ನು ಮಾಡ್ಬೋದು. ಅಕಸ್ಮಾತ್ ಅದಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಸಣ್ಣ ಸಣ್ಣ ಲೋಟಗಳಿರುತ್ತಲ್ಲ, ಆ ಲೋಟಕ್ಕೆ ಈ ರೀತಿ ಹಣ್ಣಿನ ರಸ ಹಾಕ್ಬಿಟ್ಟು ಈ ಮರದ ಐಸ್ ಕ್ರೀಮ್ ಕಡ್ಡಿ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ನೀವು ಈ ರೀತಿ ಪಾಪ್ಸಿಕಲ್ ರೆಡಿ ಮಾಡ್ಕೋಬಹುದು. ಇವಾಗ ನಾನು ಐಸ್ ಕ್ರೀಮ್ ಅಥವಾ ಪಾಪ್ಸಿಕಲ್ ಮೌಲ್ಡ್ಗೆ ಅಷ್ಟು ಹಣ್ಣಿನ ರಸವನ್ನು ಹಾಕ್ಬಿಡ್ತೀನಿ. PU ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ನಂದೆರಡು ಚಾನಲ್ಗಳಿವೆ. ಒಂದು ಕನ್ನಡ ಮತ್ತೊಂದು ಇಂಗ್ಲೀಷ್ನಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಬೇಕಾದರೆ ಒಂದ್ಸಲ ನೋಡಿ. ಮತ್ತು ನೋಡಿ, ಇಲ್ಲಿ ನಾವು ಸಕ್ಕರೆ ಏನೂ ಹಾಕ್ತಾ ಇಲ್ಲ. ಕಲ್ಲಂಗಡಿ ಹಣ್ಣು ಏನು ಸಿಹಿ ಇರುತ್ತಲ್ಲ ಅದು ಮತ್ತು ಉಪ್ಪು ಅವೆರಡು ರುಚಿನೇ ತುಂಬಾ ಚೆನ್ನಾಗಿ ಬರುತ್ತೆ. ಇದು ತುಂಬ ಸುಲಭವಾದ ರೆಸಿಪಿ. ಇದು ಮಾಡೋದು ಸುಲಭ, ಮನೆ ಮಂದಿಯೆಲ್ಲ ಇಷ್ಟಪಟ್ಟು ತಿಂತಾರೆ, ಆರೋಗ್ಯನೂ ಹೌದು. ಮಕ್ಕಳು ಬೇಸಿಗೆ ರಜದಲ್ಲಿ ತಣ್ಣಗೇನಾದರೂ ಬೇಕು ಅಂತ ಕೇಳಿದಾಗ ಈ ರೀತಿ ಮನೆಯಲ್ಲೇ ಮಾಡಿಕೊಡ್ಬಹುದು. ಪ್ರಿಸರ್ವೇಟಿವ್ ಇರುವಂಥ ಐಸ್ ಕ್ರೀಮು ಅಂಥದ್ದೆಲ್ಲ ಕೊಡೋ ಬದಲು ಈ ರೀತಿ ಸುಲಭವಾದ ಸಿಂಪಲ್ ಆದ ಒಂದು ಪಾಪ್ಸಿಕಲ್ ಮಾಡಿಕೊಡ್ಬಹುದು. ಈ ರೀತಿ ಮೌಲ್ಡ್ಗೆ ಪೂರ್ತಿ ಹಾಕಿಬಿಟ್ಟು ಇದನ್ನು ಫ್ರೀಸರ್ನಲ್ಲಿ ಒಂದು 7-8 ಗಂಟೆಗಳ ಕಾಲ ಇಟ್ಬಿಡಬೇಕು. ನೋಡಿ, ಈಗ ಇದು ಪೂರ್ತಿ ಫ್ರೀಸ್ ಆಗಿದೆ. 8 ಗಂಟೆಗಳ ಕಾಲ ಇಟ್ಟಿದ್ದೀನಿ. ಈಗ ಇದನ್ನು ಹೊರಗಡೆ ತೆಗೆದ್ಮೇಲೆ ಕೈನಲ್ಲಿ ಈ ರೀತಿ ಒಂದು ಸ್ವಲ್ಪ ಹೀಗೆ ಮಾಡಿದ್ರೆ ನಮ್ಮ ಕೈ ಶಾಖಕ್ಕೆ ಅದು ಮೌಲ್ಡಿಂದ ಆಚೆ ಬಂದ್ಬಿಡುತ್ತೆ. ಅಕಸ್ಮಾತ್ ಹಾಗೂ ಬರಲಿಲ್ಲ ಅಂತಂದರೆ ಒಂದು 10-20 ಸೆಕೆಂಡು ಇಡೀ ಆ ಮೌಲ್ಡನ್ನು ತಣ್ಣೀರಿನಲ್ಲಿ ಇಟ್ಬಿಟ್ರೆ ಅವಾಗಲೂ ತುಂಬ ಸುಲಭವಾಗಿ ಪಾಪ್ಸಿಕಲ್ ಆಚೆ ಬಂದ್ಬಿಡುತ್ತೆ. ನೋಡಿ, ಕಲ್ಲಂಗಡಿ ಹಣ್ಣಿನ ಪಾಪ್ಸಿಕಲ್ ತಿನ್ನಕ್ಕೆ ರೆಡಿ. ಸಖತ್ ರುಚಿಯಾಗಿರುತ್ತೆ. ಈ ಬೇಸಿಗೆನಲ್ಲಿ ಖಂಡಿತ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯ್ತಾ, ನಿಮ್ಮ ಮನೆಯವ್ರಿಗೆ ಇಷ್ಟ ಆಯ್ತಾ, ನಿಮ್ಮ ಮಕ್ಕಳಿಗೆ ಇಷ್ಟ ಆಯ್ತಾ, ನಂಗೆ ಕಮೆಂಟ್ ಮಾಡಿ ತಿಳಿಸಿ.